ಲಾಸ್ಟ್ 2 years ಇಂದ ನಾವೊಂದು ಸಂಸ್ಥೆನ ಕಟ್ಟಿದ್ವಿ, ಪೆನ್ ಅಂಡ್ ಪೇಪರ್ ಅಂತ. ಯಾಕಂದ್ರೆ ಅವತ್ತಿಗೆ ನಮ್ಮ ಹತ್ರ ಇದ್ದು ಪೆನ್ ಪೇಪರ್ ಅಷ್ಟೇ, ಇವತ್ತಿಗೆ ಇಷ್ಟು ಜನ ಇದ್ದಾರೆ. ಸೊ ಆ ಪೆನ್ ಅಂಡ್ ಪೇಪರ್ ಸಂಸ್ಥೆ ಶುರು ಮಾಡಿದಾಗ ನನ್ನ ರೈಟಿಂಗ್ ಟೀಮ್ ಅಂತ ಎಲ್ಲರೂ ನಾವು ಒಟ್ಟಾಗಿದ್ವಿ. ಸುಮಾರು ಒಂದು 5 ವೆಬ್ ಸೀರೀಸ್ಗಳು, ಆಮೇಲೆ ಒಂದು 7-8 ಸ್ಟೋರಿಗಳನ್ನ ಮಾಡಿ ನಾವು ಇದುವರೆಗೂ ಒಂದಷ್ಟು ಕಂಪನಿಗಳಿಗೆ ಪ್ರೊಡಕ್ಷನ್ಸ್ಗೆ ಕೊಟ್ಟಿದ್ದೀವಿ. ಆಮೇಲೆ ಒಂದಷ್ಟು OTT ಚಾನಲ್ಗಳಿಗೂ ಪಿಚ್ ಮಾಡಿದ್ದೀವಿ. ಅದೆಲ್ಲ ತುಂಬ ದೊಡ್ಡ ಲಾಂಗ್ ಪ್ರೊಸೆಸ್, ನಿಮಗೆ ಗೊತ್ತು, ವರ್ಷಗಟ್ಟಲೆ ಆಗುತ್ತೆ. ಬಟ್ ನನಗೆ ಅಲ್ಲೂ ಒಂದಷ್ಟು ಅವಕಾಶಗಳು ಬರ್ತಾ ಇತ್ತು. ಆಮೇಲೆ ನನಗೆ ಅನಿಸಿದೆ ಅಂದರೆ ಈ ಬಾಂಬೆ ಅಂಜೇರಿಯಲ್ಲೆಲ್ಲ ಓಡಾಡ್ತಿದ್ರೆ ನನ್ನ ಯಾರೂ ಕೇರ್ ಮಾಡಲ್ಲ, ಯಾರು ಅಂತ ನಮ್ಮೂರು, ನಮ್ಮ ರಾಜಾಜಿ ನಗರ, ನಮ್ಮ ಜನ, ನಮ್ಮ ಇದ್ರ ಮಧ್ಯದಲ್ಲೇ ಏನೋ ಒಂದು ಮಾಡಬೇಕು ಅಂತ ಇಲ್ಲಿ ಬಂದು ಒಂದು ಟೀಮ್ ಕಟ್ಕೊಂಡೆ. ನಮ್ಮ ರೈಟಿಂಗ್ ಟೀಮ್ ಬಗ್ಗೆ ಹೇಳಬೇಕು. ಅಷ್ಟು ಪ್ರತಾಪ್, ರಕ್ಷಿತ್, ನಮ್ಮ ರಂಗ, ನಾಗಭೂಷಣ್, ರವಿ ಅಂತ ಹೀಗೆ ದೊಡ್ಡ ಲಿಸ್ಟ್ ಇದೆ. 12 ಜನ ಇದ್ದೀವಿ ನಾವು ರೈಟರ್ಸ್. ಸೊ ಇದೇ ರೈಟಿಂಗ್ ಟೀಮ್ ಇಟ್ಕೊಂಡೆ ನಾವು ಇಷ್ಟೆಲ್ಲ ಕಥೆಗಳಾಗಲಿ ಸ್ಕ್ರೀನ್ ಪ್ಲೇಗಳು ಎಲ್ಲದೂ ಮಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಇದ್ದಿದ್ದು ಇದು ಟೀಮ್ ಜೊತೆಗೆ ಮೊದಲನೇ ಸಿನಿಮಾ ಶುರು ಮಾಡ್ಬೇಕಂತ ಅನ್ಕೊಂಡ್ವಿ. ಆಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರನ್ನ ನಾವು ಟಚ್ ಮಾಡ್ಬೇಕು ಅಂದಾಗ ಮಾರ್ನಿಂಗ್ ಶೋ ಬಂದು ಶುರು ಮಾಡೋದು ಕಾಲೇಜುಗಳು, IT ಪೀಪಲ್ಸ್, ಇಂಥವ್ರನ್ನ ಟಾರ್ಗೆಟ್ ಮಾಡಿ ಈ ಕಂಗ್ರ್ಯಾಚುಲೇಷನ್ ಕಥೆಯನ್ನ ನಾನು ಬರೆದಿದ್ದೆ. ನಾನು ಪ್ರತಾಪ್ಗೆ, ರಕ್ಷಿತ್ಗೆ ಇದು ನರೇಟ್ ಮಾಡಿದಾಗ ಅವರು ಅದನ್ನ ತುಂಬಾ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ನನ್ನ ಮುಂದೆ ತಗೊಂಡ್ರು. ಅಲ್ಲಿಂದ ಶುರುವಾಗಿದ್ದೇವೆ. 1 ವರ್ಷ ಬರೀ ಇದ್ರದ್ದು ರೈಟಿಂಗ್ ತಗೊಂಡಿದೆ. ನಾನೇನು ನಂಬೋದಂದ್ರೆ ಸಿನಿಮಾ ಎಲ್ಲಕ್ಕಿಂತ ಮುಂಚೆ ಪೇಪರಲ್ಲಿ ಹಿಟ್ ಆಗಬೇಕು, ಅದಾದ್ಮೇಲೆ ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ಚೆನ್ನಾಗಾಗುತ್ತೆ ಅನ್ನೋದು ನನಗೆ. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ಈ ಸಿನಿಮಾ ಖಂಡಿತ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅಂತ. ನಮ್ಮ ಕಲ್ಲೂರು ಸರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಇವನ್ ರವಿ ಸರ್, ಎಲ್ಲರೂ ಈ ಕಥೆ ಕೇಳಿದ್ದಾರೆ. ಡೈಲಾಗ್ ಬೈ ಡೈಲಾಗು ಎಲ್ಲರಿಗೂ ನರೇಷನ್ ಕೊಟ್ಟು ಎಲ್ಲರಿಂದನೂ ಒಂದಷ್ಟು ಅವ್ರು ಹೇಳಿದ್ರು ಪಾಯಿಂಟ್ಸ್ನೆಲ್ಲ ತಗೊಂಡು ಮತ್ತೆ ರೀವರ್ಕ್ ಮಾಡಿ ಫೈನಲ್ ಆಗಿ ಇವಾಗ ಶೂಟಿಂಗ್ ಹೋಗ್ತಿದ್ದೀವಿ. ಯಾಕಂದ್ರೆ ನಾನು ಯಾವಾಗಲೂ ಪ್ರೊಡ್ಯೂಸರ್ಸ್ ಕೇಳ್ತಿದ್ದೆ, ಸರ್ ನಂಗೆ ದುಡ್ಡು ಕೊಡ್ಬೇಡಿ ಸರ್, ಬಟ್ ನನ್ನ ಸಿನಿಮಾಗೆ ಯಾರಾದ್ರು ವಸ್ತುನ ಕೊಡಿ ಸರ್. ಯಾರು ರೆಡಿ ಇರಲಿಲ್ಲ, ಬಿಕಾಸ್ TV ರೇಟ್ಸ್ ಬರಲ್ಲ, ಅವನಿಗೆ ಇಲ್ಲಿ ಬಿಸ್ನೆಸ್ ಇಲ್ಲ ಅಂತ. ನಾನಂದ್ರೆ ನಮಗೆ ಹೀರೋಗಳು ಬೇಕು, ಹೀರೋಗೆ ಎಷ್ಟು ಕತೆ ಅಂತ ಮಾಡೋದು, ಎಷ್ಟು ಸಿನಿಮಾ ಅಂತ ಮಾಡೋದು, ಅವ್ರುಗಳು ಬೇರೆ 2 ವರ್ಷ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಕಲ್ಲೂರ್ ಸರ್ ಹತ್ರ ನಾನು ಫಸ್ಟ್ ಡಿಸ್ಕಸ್ ಮಾಡಿದೆ, ಸರ್ ಹೊಸಬನ್ನ ನಾವು ಲಾಂಚ್ ಮಾಡೋಣ ಅಂತ. ಅವ್ರು ಧೈರ್ಯ ಕೊಟ್ಟರು, ಹರೀಶ್ ಅವ್ರ ಜೊತೆಗೆ ಬಂದಿದ್ದಾರೆ. ಸೊ ಇಡೀ ಕಂಗ್ರ್ಯಾಚುಲೇಷನ್ ಬದಲ್ ಟೀಮು, ತುಂಬ ಫೈರ್ ಇರುವಂಥ ಟೀಮು, ಮತ್ತೆ ಸಖತ್ ಕ್ರಿಯೇಟಿವ್ ಟೀಮು. ರಕ್ಷಿತ್ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಒಳ್ಳೆ ಹುಡುಗ ಬೇಸಿಕ್ಲಿ. ಆಮೇಲೆ ಟ್ಯಾಲೆಂಟೆಡ್ಡು, ಹಾಡು ಬರೀತಾನೆ, ಸಾಂಗ್ಗಳನ್ನ ಕಂಪೋಸ್ ಮಾಡ್ತಾನೆ, ಆಮೇಲೆ ನಮ್ಮದು ಸ್ಕ್ರಿಪ್ಟರ್ ಇದ್ದಾನೆ. ಆಮೇಲೆ ಸುಮಾರು ಒಂದಷ್ಟು ಕೆಲಸ ಮಾಡಿದ್ದಾನೆ. ಆಮೇಲೆ ಪ್ರತಾಪ್ ಅವರು ಲಾಸ್ಟ್ 2 years ನನ್ನ ಜೊತೆ ಇದ್ದಾರೆ, ಅವರು ಸೀರಿಯಸ್ ಕೆಲಸ ಮಾಡಿದ್ರು. ಮತ್ತೆ ಸಂಜನಾ ಗೊತ್ತು ನಿಮಗೆ, KTM ಅಲ್ಲಿ ಮಾಡಿದ್ರು. ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಿದ್ದಾರೆ. ಕೇಳಿದ್ರೆ ನಮಗೆ ಹೇಳ್ತಾ ಇಲ್ಲ ಸರ್, ಅದು ಹೇಳಂಗಿಲ್ಲ. ಅನುಷಾ ಹೊಸ ಹುಡುಗಿ, ಅವ್ರನ್ನ ಲಾಂಚ್ ಮಾಡಿರ್ತೀವಿ. ಮತ್ತೆ ನಮ್ಮ ಸೂರಜ್, ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮತ್ತೆ ಅವ್ರು ರೀಲಾಂಚ್ ಮಾಡ್ತಿದ್ದೀವಿ ಅವ್ರನ್ನ. ಗುರು ಬಂದು DOP, ಸಾರಿ ಸೂರಜ್ ಮ್ಯೂಸಿಕ್ ಡೈರೆಕ್ಟರ್, ಗುರು DOP. ನನ್ನ ಜೊತೆ ಕಾಲೇಜ್ ಬಿಚ್ಚಿಗತ್ತಿ 4-5 ಸಿನಿಮಾ ಮಾಡಿದ್ದೇನೆ. ಲಂಡನ್ಗೂ ಬಂದಿದ್ದೆ ಈ ಸಿನಿಮಾ ಕೆಲಸ ಮಾಡ್ತಾ. ಸೊ ಇಷ್ಟು ಈ ಟೀಮ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದಾದ್ಮೇಲೆ ಅವರು ಪರ್ಟಿಕ್ಯುಲರ್ ಟೈಟ್ಲ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಯಿತು ಕತೆ ಫಸ್ಟ್ ರೆಡಿ ಆಗಿತ್ತ, ಟೈಟ್ಲ್ ಫಸ್ಟ್ ಇರ್ತಾ ಅಥವಾ ಕತೆ ಆದಮೇಲೆ ಟೈಟ್ಲ್ ಆಗಿದೆ? ಕತೆ ಫಸ್ಟ್ ರೆಡಿ ಆಗಿತ್ತು. ಅದಾದಕ್ಕೆ ಹೆಂಗೆ ಅದೇ ಯಾವ ಕತೆಗೂ ನಾವು ಅಷ್ಟೇ ಟೈಟ್ಲ್, ಯಾಕಂದ್ರೆ ಅದೇ ತಗೊಳಕ್ಕೆ ಅದೇ ಏನೋ ಬರಿತಾ ಏನೋ ಸಿಗುತ್ತೆ. ಒಂದಿನ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಕತೆನ ಜಡ್ಜ್ ಮಾಡ್ತಿರೋಂಥ ಟೈಟ್ಲ್ ಬೇಕು ಅಂತ ಅನಿಸ್ತು. ನಾನೇನೋ ಒಂದು ಯಾವ ಟೈಟ್ಲ್ ಇಟ್ಟು ಯೂಶಲಿ ಹಂಗೆ ಯೋಚನೆ ಮಾಡ್ತೀವಲ್ವಾ, ಅದಕ್ಕೆ ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದಾಗ ಅವಾಗೆಲ್ಲ ಅದು
ನಾವು ಇದನ್ನ ಪ್ರತಿನಿತ್ಯ ಯೂಸ್ ಮಾಡುವಂತ ವರ್ಡ್. ಕಷ್ಟಕರ್ಣಿ ಅವರು ಹೇಳಿರ್ಬೋದು, ಅದು ಟ್ರೆಂಡ್ ಆಗಿರ್ಬೋದು, ಬಟ್ ಇದನ್ನ ಯಾರೇ ನೀವು ಯೂಸ್ ಮಾಡಿದಾಗ ಒಂದು ವ್ಯಕ್ತಪಡಿಸುವಂತ ಒಂದು ವರ್ಡ್. ಸೊ ಅದಕ್ಕೋಸ್ಕರ ಬಟ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ವಿ. ಬಟ್ ಹಾಗಾಗಿ ತಗೊಳ್ಳೋದಿದ್ರೆ ನಾನು ಅವ್ರಿಗೂ ಇದ್ರ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವರಿಂದ ಇದು ಇಷ್ಟ ಪಾಪ್ಯುಲರ್ ಆಗಿದೆ. ಸೊ ಯಾವ ಜಾನರ್ ಅಂತ ಇದು ರಾಮ್ ಕಾಮ್, ರೊಮ್ಯಾಂಟಿಕ್.